ಬಾಯ್ ಸೆಲ್ವಾ. ಹಲೋ ಸೆಲ್ವಾ. ನಮಸ್ಕಾರ ಅಣ್ಣ. ಕೂತ್ಕೋ ಸೆಲ್ವಾ. ಪರವಾಗಿಲ್ಲಣ್ಣ. ನೋಡ್ಸಲ್ವಾ, ನನ್ನ ಜೊತೆನಲ್ಲಿರೋರ್ಗೆ ನಾನು ಕೆಲ್ಸಗಾರರ ತರ ನೋಡೋದೇ ಇಲ್ಲ. ನನ್ನ ದೋಸ್ತ್ ತರ ನೋಡ್ತೀನಿ. ನನ್ನ ದುಶ್ಮನ್ಗೆ ದುಶ್ಮನ್ ನೀನು ಅಂದ್ಮೇಲೆ ನನ್ನ ದೋಸ್ತಾನೆ. ಅಣ್ಣ, ನಿಮ್ಮ ನೋಡೋದೇ ಒಂದು ದೊಡ್ಡ ಪುಣ್ಯ ಅನ್ಕೊಂಡಿದ್ದೆ. ಅಂತದ್ರಲ್ಲಿ ನೀವು ನನ್ನ ದೋಸ್ತಿ ಮಾಡ್ಕೊಂತೀನಿ ಅಂತ ಇದ್ದೀರಾ. ಇದೇನೋ ಕನ್ಸೋ ನನ್ಸೋ ಒಂದು ಗೊತ್ತಾಗ್ತಾ ಇಲ್ಲ ಅಣ್ಣ. ಅಷ್ಟಕ್ಕೆ ಖುಷಿ ಆಗ್ಬಿಟ್ಟ. ಅವತ್ ನೀನಿಟ್ ಗುರಿ ಇನ್ನೂ ಶಾರ್ಪ್ ಆಗಿ ಆ ಹರೀಶ್ ಏನಾರು ಎಗರ್ಬಿಟ್ಟಿದ್ರೆ ನಿಂಗೆ ಯಾವ ಲೆವೆಲ್ಗೆ ಟಾಪ್ಗೆ ಏರಿಸ್ತಾ ಇದ್ದೆ ಅಂತ ಯೋಚನೆ ಮಾಡು. ಯಾಕಮ್ಮ ಏಮಾರ್ಬಿಟ್ಟೆ? ಬ್ಯಾಟಿ ಮನ್ನ ಜಸ್ಟ್ ಮಿಸ್. ಇಲ್ಲ ಅಂದ್ರೆ ಅವನ್ನ ಹೋಗ್ಲಿ, ಬಿಟ್ಟಾಕ್ ನೋಡೋ, ಅವತ್ತಿನ ಹತ್ರ ಇದ್ದಿದ್ದು ಒಂದ್ ತಗಡ್ ಪಿಸ್ತೂಲು, ಇವತ್ ನಾನಿದ್ದೀನಿ. AK-47 ಬೇಕಾದ್ರೂ ಕೊಡ್ತೀನಿ. ಅವನ್ಗೆ ಉಡಾಯಿಸ್ತ್ಯಾ? ಅಣ್ಣ, ನಿಮ್ ಸಾತಿದ್ರೆ ಅವ್ನ್ ತಲೆ ತಗೊಂಬಂದ್ ನಿಮ್ ಪಾದ ಬಿಸಾಕ್ತೀನಿ ಅಣ್ಣ. ಅಣ್ಣ, ಒಂದೇ ಒಂದ್ ರಿಕ್ವೆಸ್ಟ್. ನನ್ ಮಿಸ್ಟರ್ಸ್ನ ಅವ್ರ ಬ್ರದರ್ಸ್ನ ಪೊಲೀಸರು ಎತ್ತಾಕೊಂಡು ಹೋಗ್ಬಿಟ್ಟವ್ರೆ. ನೀವ್ ಸ್ವಲ್ಪ ಬಿಡ್ಸ್ಕೊಟ್ರೆ ನೀವೇನ್ ಹೇಳಿದ್ರೆ ಎಲ್ಲ ಮಾಡ್ತೀನಿ ಅಣ್ಣ. ಅಷ್ಟೇ ತಾನೆ? ಡನ್. ಓಕೆ ಸಲ್ವಾ, ಚಲ್ ಕಾಮ್ ಕರ್. ಕರೀಂ ಬಾಯ್. ಸೆಲ್ವಾಗೆ ಏನ್ ಬೇಕು ಎಲ್ಲ ಅರೇಂಜ್ ಮಾಡಿ ಕಳ್ಸು. ಓಕೆ ಬಾಯ್. ಸೆಲ್ವಾ ಅಣ್ಣ, ಬರ್ತೀನಿ ಅಣ್ಣ. ಚಲ್. ನೋಡ್ದ ನಾರಾಯಣ, ಹರೀಶನ್ ತಲೆಗೆ ಏನು ಬೆಲೆ ಕಟ್ದ ಅಂತ. ಎಲ್ಲ ಮಡಿಕೊಂಡವ್ರ ಸೆಂಟಿಮೆಂಟ್. ಅದಕ್ಕೆ ನಾನು ಇವನ್ಗೆ ಕೂದ್ಲು ಅಂದಿದ್ದು. ಅದರಲ್ಲಿ ಬಂದ ಆಲ್ಕಟ್ಟಿ ಗಿರಿಯಪ್ಪ ಬಂದು ಕಾಯ್ತಾ ಇದ್ದಾನೆ ಬಾಯ್. ಗಿರಿಯಪ್ಪ ಬಾಯ್, ಈ ಸತಿ ಎಷ್ಟು ದಿನ ಟೂರು? ನಿಮ್ಮವ್ರ ಹೆಂಗ್ ಗೆಸ್ ಮಾಡೋರೆ? ಅವ್ರ ಹುಡುಗರು ನಿನ್ನ ಮುಗಿಸ್ಬಿಡ್ಬೇಕು ಅಂತ ಹೊಸ ಟೀಮ್ ರೆಡಿ ಮಾಡ್ಕೊಂಡ್ಬಿಟ್ಟವ್ರೆ. ಹೌದಾ? ಆದ್ರೆ ನೀನ್ ತಗಲಾಕಂಬೇಕಲ್ಲ. ಯಾರು? ಯಮದೂತ? ಆ ಹರಿಶ್ಚಂದ್ರನ? ಎಂಟ್ರಿನೇ ಇಲ್ಲ. ಈ ಸರಿ ಹೊಸ ಟೀಮು. ಅವನ್ ಜೀವ ಇಲಾಖೆಗೆ ಇಂಪಾರ್ಟೆಂಟು ಅಂತ ಅವನ್ನ ಸ್ಕ್ವಾಡ್ ಇಂದ ಹೊರಗಾಕ್ಬಿಟ್ಟವ್ರೆ. ಅಯ್ಯೋಯ್ಯೋ, ಅದು ಉರ್ಕೊಂಡ ಮೊನ್ನೆ ಮೀಟಿಂಗ್ ಅಲ್ಲಿ CP ಸಾಹೇಬ್ರಿಗೆ ಎಲ್ಲಾರ ಮುಂದೆ ಎಕ್ಕಿಳಿದ್ಬಿಡದ. ಭಾರಿ ಮೆರಿತಾವನ್ ಬಾಯ್, ಭಾರಿ ಮೆರಿತಾವನೆ. ಮೇರಿಲಿ ಬಿಡುಗಿರಿಯಪ್ಪ, ಇನ್ನಾಕೆ ದಿನ ಒಂದು ಮನೆ ಮುಂದೆ ಬೆರಣಿ ಹೋಗಿ ಹೇಳ್ಸಕ್ಕೆ ಎಲ್ಲ ಅರೇಂಜ್ಮೆಂಟ್ ನಡೀತಾ ಐತೆ. ಮೊದ್ಲ ಕೆಲಸ ಮಾಡೋತಂದೆ ಅವನ ಅವಳಿ ತಡ್ಕೊಳಕ್ ಆಗ್ತಾ ಇಲ್ಲ. ಅದಕ್ಕೆ ಯಾಕೆ ಟೆನ್ಷನ್ ತಗೋತೀಯ? ಡಿಪಾರ್ಟ್ಮೆಂಟ್ ನಲ್ಲಿ ನೀನೇನ್ ಗುಣಿಸಾಗಿಲ್ಲ ತಾನೆ? ಇಡೀ ಡಿಪಾರ್ಟ್ಮೆಂಟ್ ಅಲ್ಲಿ ಈ ಗಿರಿಯಪ್ಪ ತುಂಬಾ ಸ್ಟ್ರಿಕ್ಟ್ ಆಫೀಸರ್ ಅಂತ ಅವ್ರು ಅನ್ಕೊಂಡ್ಬಿಟ್ಟವ್ರೆ. ಹಂಗ ಮೇಂಟೈನ್ ಮಾಡಿದೀನಿ ಗುರು. ಬೇರೆ ಏನ್ ಇನ್ಫಾರ್ಮೇಶನ್? ಫೋನ್ ಟಚ್ ಅಲ್ಲಿ ಇರ್ತೀಯಲ್ವಾ, ಮೆಸೇಜ್ಗಳು ಕೊಡ್ತಾ ಇರ್ತೀವಿ. ಮುನೀರ್ ಬಾಯ್, ಅಣ್ಣಾಗೆ ಮಾತಾಡ್ಸ್ ಕಳ್ಸು. ಈ ಮಗು ತಾಯಿ ಫೇಮಸ್ ಫಿಲಂ ಸ್ಟಾರು ಮಂದಾಕಿ. ಹಲೋ ಫಾದರ್. ಹರೀಶ, ಆ ಮಗು ಬಗ್ಗೆ ಡೀಟೇಲ್ಸ್ ಬಾ ಕೊಡ್ತೀನಿ, ತಗೋ. ಫೋಟೋ ಹಿಂದೆ ಅಡ್ರೆಸ್ ಬಂದಿ. ಮಂಗಳೂರು ಸುವರ್ಣ ನದಿ ದಂಡೆಯಲ್ಲಿ ಅವ್ರ ಮನೆ ಇದೆ. ಮಿಸ್ಟರ್ ಹರೀಶ್, ಅವತ್ತು ನೀವು ಬಂದು ಆ ಪಂಡಿತ್ ಮೆಸಾಜ್ ಸೆಂಟರ್ ಒದ್ದು ಓಡಿಸೋದಲ್ಲ, ಅವತ್ತಿಂದ ನಮ್ಮ ಏರಿಯಾ ಕ್ವೈಟ್ ಆಗಿದೆಯಪ್ಪ. ಯಾರ ಕಾಟನೂ ಇಲ್ಲ. ಅದಕ್ಕೆ ಥ್ಯಾಂಕ್ಸ್ ಹೇಳೋಕೆ ಒಳ್ಳೆ ಅವಕಾಶ ಮಾಡಿಕೊಟ್ರಿ. ಸಂಕೋಚನೆ ಬೇಡ, ಆರಾಮಾಗಿರ್ಲಿ. ಹೌದು, ನಿಮಗೆ ಯಾರಿಂದ ಜೀವದ ಭಯ ಅಂತೀನಿ? ಪೊಲೀಸ್ ಕೆಲಸ ಅಲ್ವಾ, ಶತ್ರುಗಳಿಗೇನ್ ಬರ. ಅವ್ರಿಗೆ ದ್ವೇಷ ಇರೋದು ನನ್ನ ಮೇಲೆ, ಅದರಿಂದ ಇವ್ರಿಗೇನಾದ್ರೂ ಅಪಾಯ ಆಗುತ್ತೇನೋ ಅಂತ. ಅದಕ್ಕೋಸ್ಕರ ಆಯ್ಸಿ, ಅರ್ಥವಾಯ್ತು ಬಿಡಿ. ನೀವೇನು ಯೋಚನೆ ಮಾಡಬೇಡಿ. ನೋಡಿ, ನಿಮ್ ಕೆಲಸ ನೀವು ಆರಾಮಾಗಿರಿ. ನಾವು ಅವ್ರು ಒಳ್ಳೆ ಕಂಪ್ನಿ ಕೊಡ್ತೀನಿ. ಏನು ಕೀರ್ತಿ, ಎಲ್ರಿಗೂ ಕಾಫಿ? ನನಗೊಂದು ಅರ್ಜೆಂಟ್ ಕೆಲಸ ಇದೆ, ನಾ ಹೋಗಿ ಬರ್ತೀನಿ. ಜ್ಯೋತಿ ಬರ್ತೀನಿ. ಹರೀಶ್, ಈಗ ನೀವು ನಿಮ್ ಹಾರೈಕೆ ನಂಬ್ಕೊಂಡು ಯುದ್ಧ ಮಾಡಕ್ ಹೋಗ್ತಾ ಇದ್ದೀನಿ. ಹೋಗ್ಬೇಡಿ ಅಂತ ಹೇಳಕ್ ಇಷ್ಟ, ಆದ್ರೆ ಹೇಳ್ಬಾರ್ದು. ನಿಮ್ಗೋಸ್ಕರ ಒಂದ್ ಜೀವ ಕಾಯ್ತಾ ಇರತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಬೇಡ ಜ್ಯೋತಿ, ನಾನು ನಮ್ದವ್ರು ಯಾರು ಈಗ ಉಳಿದಿಲ್ಲ. ಪ್ಲೀಸ್, ಫ್ರೆಂಡ್ಶಿಪ್ನ ಬಿಟ್ಟು ಬೇರೆ ಏನೋ ಎಕ್ಸ್ಪೆಕ್ಟ್ ಮಾಡಬೇಡಿ. ಸದ್ಯಕ್ಕೆ ಅಷ್ಟ್ ಸಾಕು. ಓಕೆ ಬಾಯ್. ಫೋನ್ ಮಾಡ್ತೀನಿ. Okay. ನನ್ ಕಾಲ್ಸ್ ನ ರಿಸೀವ್ ಮಾಡಿ. ಮಾಡ್ತೀನಿ. ಕಾಫಿ ತಗೊಳ್ಳಿ. ನನಗ್ ಬೇಡ. ಶಿ ಇಸ್ ವೆರಿ ಗುಡ್. ಬಾಯ್.
ಏರು ಇಲ್ಲಿ ಮಂದಾಕಿನಿ ಅಂದ್ರೆ ಮಾಮಿ ಏರೋ ಬೈದರು ಏರು ನಾನು ಬೆಂಗಳೂರಿಂದ ಬಂದಿದ್ದೀನಿ. ಹಾಯ್ ಹಾಯ್, ಹೌ ಯು? ಫೈನ್. ನಾನು ಈ ಮಗುನ ಸೆಂಟ್ ಜೋಸೆಫ್ ಬೋರ್ಡಿಂಗ್ ಸ್ಕೂಲ್ ನೋಡಿದ್ದೀನಿ. ಅಲ್ಲಿ ಫಾದರ್ ಅಡ್ರೆಸ್ ಕೊಟ್ಟು ಮಗು ಹೇಗಿದೆ ಅಂತ ನೋಡ್ಕೊಂಬ ಅಂತ ಹೇಳಿದ್ರು. ಅದಕ್ಕೆ ನಾನು ಮಗು ನೋಡ್ಕೊಂಡು ಇದು ಇಲ್ಲಿವರೆಗೂ ಗೊತ್ತಿಜ್ಜಿ ಓ ಚರ್ಚಲ ಗೊತ್ತಿಜ್ಜಿ ಅಮ್ಮ ಈ ಮನೆ ಬಂದ ಕುಲ್ಲೋ ಇದು ಮೂಲ ಇಪ್ಪನ ಗೊತ್ತಾಂಡ ತೊಂದ್ರೆ ಆಪುಂಡು ಇರ್ಪೋಲೆ ನೋಡಿ ನನ್ ಮಾತ್ ಕೇಳಿ. ದೈದಿದು ಪೋಲೆ ಅದು ಹಾಗಲ್ಲ. ನೋಡಿ ಅಮ್ಮ ನನ್ ಮಾತ್ ಕೇಳಿ. ದೈದಿದು ಪೋಲೆ ಪ್ಲೀಸ್ ಪೋಲೆ ಏನ್ ತೊಂದ್ರೆ ಆಪುಂಡು ಪ್ಲೀಸ್ ಪೋಲೆ ಪ್ಲೀಸ್ ನನ್ ಮಾತ್ ಕೇಳಿ. ನೋಡಿ ಪ್ಲೀಸ್ ನನ್ ಮಾತ್ ಕೇಳಿ. ಆ ಮಗು ನಂಗೆ ಚೆನ್ನಾಗ್ ಗೊತ್ತು. ಪ್ಲೀಸ್ ಪೋಲೆ ಈ ಉಲಾಯ್ ಬಲ ಮಾಮಿ ಏನು ಅವ್ರನ್ನ ಯಾಕೆ ಕಳ್ಸ್ದೆ? ನಾವ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಮುಚ್ಚೆ ಬಾಯ್, ನಿನ್ ಇಷ್ಟ ಬಂದಂಗ ಆಡಿ ಆಡಿ ಈಗ ಮಾಡ್ಕೊಂಡಿರೋದೇ ಸಾಕು. ಸುಮ್ನೆ ನಾ ಹೇಳ್ದಂಗೆ ಕೇಳೋದನ್ ಕಲಿ. ಜೀವನ ಪೂರ್ತಿ ನರ್ಕ ಅನುಭವಿಸೋಂಗ್ ಮಾಡ್ಕೊಂಡು ಇವ್ರ ಹತ್ರ ಬೇರೆ ಮಾತಾಡ್ತಾಳಂತೆ ಮಾತು. ಬರೋ ಹಾಯ್, ಹೌ ಆರ್ ಯು? ನಾನು ನಿಮಗೋಸ್ಕರ ಕಾಯ್ತಾ ಇದ್ದೀನಿ. The number you have called is switched off. Please try again later. The number you have called is switched off. Please try again later. ಬಡ ಜೊತೆ ಯಾವ ಆಸನ ಬೆಳೆಸ್ಕೋಬೇಡಿ. ನನ್ನ ಜೀವನ ನನ್ನ ಕೈಲಿಲ್ಲ. ನನ್ನ ನಮ್ದವ್ರು ಯಾರು ಉಳಿದಿಲ್ಲ. ನಡಿಯ ಅಣ್ಣ, ನೀವ್ ಹೇಳ್ದಂಗೆ ಹರೀಶನ್ ಹುಡುಗನ್ನ ಹಿಡ್ದಾಕೊಂಡ್ವಿ. ಎಲ್ಲ ಬಾಯ್ ಬಿಟ್ರು ನಾನ್ ಮಾಡ್ಕೊಳ್ರು. ಆ ಹರೀಶ ಕಮಿಷನರ್ ಜೊತೆ ಕಿರಿಕ್ ಮಾಡ್ಕೊಂಡು ಕೆಲಸ ಬಿಟ್ಮೇಲೆ ಈ ಊರಲ್ಲೇ ಇಲ್ವಂತೆ. ಈಗ ಅವನು ಮಂಗಳೂರಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟವನಂತೆ. ಅಣ್ಣ, ಅವ್ನು ಸಖತ್ ಡೇಂಜರ್ ಪಾರ್ಟಿ. ಎಲ್ಲೇ ಇದ್ರು ಸೈಲೆಂಟ್ ಆಗಿ ಸ್ಕೀಮ್ಗಳಾಗ್ತಾ ಇರ್ತಾನೆ. ನಾವು ಹುಷಾರಾಗಿರ್ಬೇಕು. ಹಾಯ್ ಅಂಕಲ್. ಪಾಪು ಏನಿಲ್ಲಿ? ಮಮ್ಮಿ. ನೀವು ಮಂದಾಕಿನಿ ತಾನೆ? ಮಂದಾಕಿನಿ ಆಗಿದ್ದೆ, ಈಗ ಝೀನತ್ ಖಾನ್ ಆಗಿದ್ದೀನಿ. ನಿಜ ಹೇಳಿ, ಈ ಮಗು ಬ್ಯಾಂಗ್ಳೂರ್ ಬೋರ್ಡಿಂಗ್ ಸ್ಕೂಲಲ್ಲಿ ಇತ್ತು ತಾನೆ? ಹೌದು.
ನನ್ ಮಗ ಹೀಗೆ ಇದ್ದಿದ್ದಕ್ಕೇನೋ ಈ ಮಗುನ ಮರೆಯಕ್ಕಾಗ್ತಿಲ್ಲ. ಅದಕ್ಕೆ ಫಾದರ್ ಹತ್ರ ಅಡ್ರೆಸ್ ತಗೊಂಡು ಮಗು ನೋಡೋಣ ಅಂತ ಇಲ್ಲಿವರೆಗೂ ಬಂದೆ. ಸುಳ್ಳು ಹೇಳ್ಬೇಡಿ ಸರ್ ಪ್ಲೀಸ್. ಅರೆ ಇದು ಸುಳ್ಳೇನ್ ಬಂತು? ಸರ್, ನಾನು ಸಿಕ್ಕಾಪಟ್ಟೆ ಸಿನಿಮಾಗಳೆಲ್ಲ ಆಕ್ಟ್ ಮಾಡ್ಬಿಟ್ಟಿದ್ದೀನಿ. ನೀವಿಲ್ಲಿ ಯಾಕೆ ಬಂದಿದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು. ನೀವು ಇನ್ವೆಸ್ಟಿಗೇಷನ್ ಶುರು ಮಾಡಿ. ಸಾರಿ, ನಾ ಅಧಿಕಾರನೆಲ್ಲ ಕಳ್ಕೊಂಡಿದ್ದೀನಿ. ನೀವ್ ಕೇಳ್ದೆ ಹೋದ್ರು ನಾನು ನಿಮ್ಮ ಹತ್ರ ಕೆಲವು ವಿಷಯಗಳನ್ನ ಹೇಳಲೇಬೇಕು. ಊದ್ಬತ್ತಿ ಹೊಸೋಳ್ ಮಗಳ್ ಸರ್ ನಾನು. ಜಸ್ಟ್ ಬಿಕಾಸ್ ಆಫ್ ದಿಸ್ ಬ್ಯೂಟಿ ಇಡೀ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿನೇ ಈ ಬೆರಳಲ್ಲಿ ತಿರುಗಿಸ್ತೆ. ರೋಡಲ್ಲಿ ಭಿಕ್ಷೆ ಬೇಡೋನಿಂದ ಹಿಡಿದು ಮಲ್ಟಿ ಮಿಲಿಯನೇರ್ಗಳವರೆಗೂ ಲಕ್ಷಾಂತರ ಜನ ನಂಗೆ ಆಸೆ ಬಿದ್ರು. ಒಂದ್ ಕಡೆ ದುಡ್ಡು, ಇನ್ನೊಂದ್ ಕಡೆ ಕೀರ್ತಿ, ಇವನ್ನೆಲ್ಲ ಹೆಂಗ್ ಉಳ್ಸ್ಕೊಬೇಕು ಅಂತ ಗೊತ್ತಾಗದೆ ಕನ್ಫ್ಯೂಸ್ ಆಗಿದ್ದೆ. ಆ ಟೈಮ್ನಲ್ಲಿ ಆ ಶಬೀರ್ ಖಾನ್ ಕಣ್ಣು ನನ್ ಮೇಲ್ ಬಿತ್ತು ಸರ್. ಅವನನ್ನ ಲಿಟ್ರಲಿ ಲಾಕ್ ಮಾಡ್ಬಿಟ್ಟ. ಸಾಯ್ದೇ ಇರ್ಲಿ ಅಂತ ಈ ಮಗುನ್ ಬೇರೆ ಕೊಟ್ಟ. ನಾನಿಲ್ಲಿ ಸಾಯೋಕ್ಕೂ ಆಗದೆ ಬದುಕೋಕ್ಕೂ ಆಗದೆ ಒದ್ದಾಡ್ತಾ ಇದ್ದೀನಿ ಸರ್. ಫಸ್ಟ್ ಆಫ್ ಆಲ್, ನಿಮ್ಗೆ ಇಷ್ಟ ಇದ್ರೆ ಬದುಕನ್ನ ಬಲವಂತವಾಗಿ ಬದುಕ್ತಾ ಇರೋದೇ ತಪ್ಪು. ಸರ್, ಇಲ್ಲಿಂದ ಆಚೆ ಬಂದ್ರೆ ನಾನು ನನ್ ಮಗು ಇಬ್ರು ಉಳಿಯಲ್ಲ. ಯಾಕೆ? ನಿಮ್ನ ಉಳ್ಸಕ್ ನಮ್ ಡಿಪಾರ್ಟ್ಮೆಂಟ್ ಇಲ್ವಾ? ನೀವ್ ನನ್ ಗಂಡನಿಂದ ಉಳಿಸ್ಬೋದು, ಆದ್ರೆ ಈ ಸೊಸೈಟಿಯಿಂದ ಉಳಿಸ್ತೀರಾ? ಈ ಮೀಡಿಯಾದವ್ರು ಕೊಡೋ ಟಾರ್ಚರ್ ಇಂದ ಉಳಿಸ್ತೀರಾ? ಇವಳಿಂತೋನ್ ಹೆಂಡತಿ, ಇವನಿಂತೋನ್ ಮಗ ಅಂತ ಜೀವನ ಪೂರ್ತಿ ಚುಚ್ಚಿ ಚುಚ್ಚಿ ನಮ್ಮನ್ನ ಕಿತ್ತು ತಿನ್ಬಿಡ್ತಾರೆ. ಇದ್ ನಾನೊಬ್ಬಳು ಗೋಳಲ್ಲ ಬಿಡಿ ಸರ್. ನನ್ನಂತ ಎಷ್ಟೋ ಜನ ಹೀರೋಯಿನ್ಸು, ಮಾಡೆಲ್ಸು ಇವತ್ ಅಂಡರ್ವರ್ಲ್ಡ್ ಡಾನ್ಗಳಿಗೆ ಕೀಪ್ಗಳಾಗಿ ಬದುಕ್ತಾ ಇದಾರೆ. ಆ ಡಾನ್ಗಳು ಮಾಡೋ ಮೊದಲನೇ ಕೆಲ್ಸಾನೇ ನಮಗೂ ಪ್ರಪಂಚಕ್ಕೂ ಮಧ್ಯೆ ಸಂಬಂಧ ಕಡ್ದು ಹಾಕೋದು. ಆಮೇಲೆ ಜೀವನ ಪೂರ್ತಿ ನಾವ್ ಈ ತರ ಕತ್ಲೇಲೇ ಸಾಯ್ಬೇಕಾಗತ್ತೆ. ಎಷ್ಟು ದಿವಸ ಅಂತ ಹೀಗೆ ಕತ್ತಿ ಮೇಲೆ ನಡ್ಕೊಂಡು ಬರ್ತೀರಾ? ಗೊತ್ತಿಲ್ಲ ಸರ್. ಒಂದಲ್ಲ ಒಂದಿನ ನನ್ ಗಂಡನು ಒಳ್ಳೆಯವನಾಗ್ತಾನೆ ಅನ್ನೋ ನಂಬಿಕೆ ಮೇಲೆ ಬದುಕ್ತಾ ಇದ್ದೀನಿ. ಆದ್ರೆ ನಿಮ್ಮನ್ನ ನೋಡಿದ್ಮೇಲೆ ಆ ನಂಬಿಕೆ ನಾಶ ಆಗ್ತದೆ. ಹೌದು ಸರ್, ನೀವ್ ಬಂದಿರೋದೇ ಶಬೀರ್ ಹೆಣ ಬೀಳ್ಸೋಕೆ ಅಂತ ನಂಗೆ ಚೆನ್ನಾಗ್ ಗೊತ್ತು. ಆದ್ರೆ ಏನ್ ಮಾಡ್ಲಿ, ಅವ್ನ್ ನನ್ ಗಂಡ. ಬೇಡೋ ಯೋಗ್ಯತೆಯಲ್ಲಿದ್ರು ಬೇಡ್ತಾ ಇದ್ದೀನಿ. ಪ್ಲೀಸ್ ಅವನ್ನ ಕೊಲ್ಬೇಡಿ ಸರ್. ಇಲ್ಲ ಮಂದಾಕಿನಿ, ಅದು ಬದುಕಿರ್ಬೇಕಾದ ಬಾಡಿ ಅಲ್ಲ. ಸರ್, ನೀವ್ ಒಪ್ಪಿದ್ರೆ ನಾನು ಅವ್ನ ಹತ್ರ ಮಾತಾಡ್ತೀನಿ, ಸರೆಂಡರ್ ಮಾಡಿಸ್ತೀನಿ. ಜೀವ ತೆಗೆಯೋದೊಂದ್ ಬಿಟ್ಟು ಇನ್ಯಾವ ಶಿಕ್ಷೆ ಬೇಕಾದ್ರೂ ಕೊಡಿ. ನನ್ ಲೈಫ್ ಅಂತೂ ಸ್ಕ್ರಾಪ್ ಆಗೋಯ್ತು. ಆದ್ರೆ ಈ ಮಗು ಫ್ಯೂಚರ್ ಬಗ್ಗೆ ಏನಾದ್ರೂ ಯೋಚನೆ ಮಾಡ್ಬೇಕಲ್ವಾ? ಈಗ ನನ್ ಮಗುವಿನ ಭವಿಷ್ಯ ನಿಮ್ ಕೈಲಿದೆ ಸರ್. ಅಮೀರ್, ಅಂಕಲ್ ಬುಲಾ ರೇ ಜಾ. ನೀವು ಚೆನ್ನಾಗಿ ಆಕ್ಟ್ ಮಾಡ್ತೀರಿ ಅಂತ ಕೇಳಿದ್ದೆ. ಇವತ್ ಕಣ್ಣಾರೆ ನೋಡಿ. ಈ ಮಗು ಮೇಲಾಣೆ ನಂಗೇನು ಗೊತ್ತಿಲ್ಲ. ಬಿಲೀವ್ ಮೀ ಸರ್. ಫೋನ್ ಅವನ್ಗೆ ಕೊಡೆ, ಫೋನ್ ಅವನ್ಗೆ. ಹಲೋ. ಕ್ಯಾ ಬಲ್ವಾನ್, ನೋಡ್ದ ಹುಲಿ ಗಿಲಿ ಮಾಡಿ ಬೋನ್ಗೆ ಹಾಕ್ಬಿಟ್ಟೆ ಅಂತ. ಇದು ಶಬೀರ್ ತಾಕತ್ತು. ಹಂಗೆ ಸ್ವಲ್ಪ ಆಚೆಗೆ ನೋಡು. ಸುಮ್ನೆ ಹುಚ್ಚು ಚಾಗಾಡ್ಬೇಡ. ನನ್ ಜೊತೆ ನಿನ್ ಹೆಂಡತಿ ಮಗುಯಿದ್ದಾರೆ ನೋಡು. ಎಲ್ಲಿಗೆ ಬರ್ಬೇಕು ಹೇಳು, ಅಲ್ಲಿಗೆ ಬರ್ತೀರಿ. ಅನ್ಯಾವ ಇವ್ರಲ್ಲಿ ಆಗ್ತಾ ಇರ್ತೀಯ ಅಂತ ಹೇಳ್ತೀನಿ. ನಾವು ಊರೂರಲ್ಲಿ ಮಡಗಿದ್ದೇನೆ. ಹಂಗ್ ಲೆಕ್ಕ ಹಾಕಿದ್ರೆ ನಾನು ಕೊಟ್ಟಿರೋ ಮಕ್ಕಳಿಗೆ ಒಂದು ಸ್ಕೂಲ್ ಕಟ್ಟಿಸ್ಬೇಕಾಗ್ತದೆ. ನಂಗೆ ನೀನ್ ಬೇಕು. ನೀನ್ ಕಿಲಾಡಿ ಬಿಟ್ರೆ ಸಿಕ್ಕಲ್ಲ. ಮನುಷ್ಯನೇನೋ ನೀನು, ನಂಗೆ ಮೋಸ ಮಾಡ್ತೀಯ. ನಿನ್ಗೋಸ್ಕರ ಏನೆಲ್ಲ ಮಾಡ್ಲಿಲ್ಲ ನಾನು. ಹರಾಮ್ ಘೋರ್.
ಕತೆ ಮುಗೀತು. ನನ್ ಮಗುನ ಉಳಿಸಿ ಪ್ಲೀಸ್. ಕೈ ಮುಗಿತೀನಿ, ನನ್ ಮಗುನ ಕಾಪಾಡಿ. ಅವ್ನು ಸತ್ತೋಗಿರೋದು ಗ್ಯಾರಂಟಿ ತಾನೆ? ಕಣಿ ಕೇಳು, ಪೂರಾ ಮನೆನೇ ಬ್ಲಾಸ್ಟ್. ನೀನೆಂತ ರಕ್ತ ಬೀಜಾಸುರ ಅಂತ ನನ್ಗೆ ಗೊತ್ತಮ್ಮ. ನೀನು ಇಷ್ಟು ಬೇಗ ಸಾಯ್ತೀಯ? ಡೇ ತಲೆವಾ, ಇಪ್ಪ ವೆಕ್ವೆಂಡ ಅವನಿಗೆ ವೇಟ್. ಲೈ ಕೇಳಿಸ್ಕೊ, ಈಗ ನಾನ್ ಮನ್ಸ್ ಮಾಡಿದ್ರು ನೀನ್ ನಿಗರ್ ಕಳಕ್ 3 ಸೆಕೆಂಡ್ ಸಾಕು. ನೀನು ರೈಟ್ ಹೇಳ್ಬಿಟ್ರೆ ನಿನ್ ವಂಶನ ನಿರ್ವಂಶ ಮಾಡಿದೆ ಅನ್ನೋ ಪಾಪ ನನಗ್ ಸುತ್ಕೊಳ್ಳುತ್ತೆ ಅಂತ ಫೀಲ್ ಮಾಡ್ತಾ ಇದೀನಿ. ಸುಮ್ನೆ ಶಬೀರ್ ಖಾನ್ ಅಡ್ಡ ತೋರ್ಸು, ಬಿಟ್ ಕಳಿಸ್ತೀನಿ. ಪ್ರಾಣ ಹೋದ್ರು ನಾನಂತ ಚಮಚ ಕೆಲಸ ಮಾಡಲ್ಲ. ಬಾಯಿ ನಂಗ್ ದೇವ್ರಿದ್ದಂಗೆ. ಥು, ಸ್ವಂತ ಹೆಂಡತಿನೇ ಬಾಂಬ್ ಆಗಿ ಸಾಯಿಸಿದವನು ದೇವ್ರ ನಿನಗೆ? ನೀನ್ ಸ್ವಲ್ಪ ಏಮಾರ್ದ್ರು ನಿನ್ ಹೆಂಡತಿಗೂ ಒಂದ್ ಮನೆ ಮಾಡ್ಕೊಟ್ಟು ಅವಳು ಉಟ್ಕೊಂಡ್ಬಿಡ್ತಾನೆ. ಕತ್ತು ಸಾಕ್ಬಿಡ್ತೇನೆ. ಅಷ್ಟೆಲ್ಲ ಬೇಡ, ಸುಮ್ನೆ ಸಾಥ್ ಕೊಟ್ಟು ಪ್ರಾಣ ಉಳಿಸ್ಕೊ. ಹೇಳ ಲೇ. ನಾಸಿಕ್ ಪೋರ್ಟ್ ಅಲ್ಲಿ ಇದ್ದಾನೆ. ನೋಡು, ತಿರುಗಿ ನೋಡ್ಬೇಡ. ಹಲೋ ಸರ್. ಹೇಳಿ ಹರೀಶ್. ಸರ್, ನಾವು ಮಾಡಿರೋ ಪ್ಲಾನ್ ಎಲ್ಲ ಕರೆಕ್ಟ್ ಆಗಿದೆ. ಶಬೀರ್ ಖಾನ್ ಅಡ್ಡ ಗೊತ್ತಾಯ್ತು. ವೆರಿ ಗುಡ್. ಹಾ, ನೀವು ಅನುಮಾನ ಪಟ್ಟಿದ್ದು ನಿಜ ಆಗಿದೆ ಹರೀಶ್. ಆ ಶಬೀರ್ ಖಾನ್ ತಲೆ ಹಿಡಿತಾ ಇದ್ದವರು ನಮ್ಮ ಡಿಪಾರ್ಟ್ಮೆಂಟ್ನವ್ರೆ. ನಮ್ಮ SI ಗಿರಿಯಪ್ಪ ಸಿಕ್ಕಾಕೊಂಡಿದ್ದಾನೆ. ಆವತ್ತು ಶಬೀರ್ ಖಾನ್ ನಮ್ಮ ಕೈ ತಪ್ಪಿಸ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆ ಮಾಡೋದು ನೀವು. ತುಂಬಾ ಡೇಂಜರಸ್ ವಿಷಯಗಳನ್ನ ಬಾಯ್ಬಿಡ್ತಾ ಇದ್ದಾನೆ ಹರೀಶ್. ಇಡೀ ಅಂಡರ್ ವರ್ಲ್ಡ್ ನಿಮ್ಮ ಸಾವಿನ ಸುದ್ದಿ ಕೇಳೋ ಕಾಯ್ತಾ ಇದೆ. ನಿಮ್ಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಈ ಊರಿಗೆ ಉಳಿಗಾಲ ಇಲ್ಲ. ಡೋಂಟ್ ವರಿ ಸರ್, ಪಾಪಿ ಚಿರಾಯು. ನನಗಷ್ಟು ಬೇಗ ಸಾವಿಲ್ಲ. ಮತ್ತೆ ಫೋನ್ ಮಾಡ್ತೀನಿ. ಯಾಕೋ ಎಲ್ಲೇದಿಯಾ? ಓಡ್ಲಿಲ್ವಾ? ಅರೆಸ್ಟ್ ಮಾಡ್ಬಿಡಿ ಗುರು. ಈ ತರ ಓಡಾಕ್ಬಿಟ್ಟು ಎಷ್ಟು ಜನ ನೋಡ್ದಾಕಿಲ್ಲ ನೀವು. ನೀನ್ ಓಡಿದ್ರು ಹೊಡಿತಾ ಇದ್ದೆ, ಈಗ್ಲೂ ಹೊಡಿತೀನಿ. ಮನುಷ್ಯನ ನೀನು? ರಾಕ್ಷಸ ಅಂತ ಊರಿಗೆ ಗೊತ್ತು.
ದೇಶನಲ್ಲಿ ಎಷ್ಟು ಜನ ಆಫೀಸರ್ಗಳು ನಾಲ್ಕು ಮೂಳೆ ಕಚ್ಕೊಂಡ್ಬಿದ್ದಿಲ್ಲ, ನಿಂದೇನಲ್ಲ ಎಕ್ಸ್ಟ್ರಾ ಕಾನ್ಸಲ್ಲಿ. ನನ್ನ ಅರೆಸ್ಟ್ ಮಾಡ್ತೀಯಾ? ನನ್ನ ನೀನೇನ್ ಜೇಮ್ಸ್ ಬಾಂಡ? ನಮ್ಮದು ಬುದಿನ್ ತಿಪ್ಪೆಗೆ ಸಿರಿ ಎಂದಲ್ಲ, ಈಗ 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 ಅಲ್ಲೋಡು, ನಿನ್ ಹೆಂಡತಿ ಮಗ ಇಬ್ರು ಬಾ ಬಾ ಅಂತ ಕರೀತಾವ್ರೆ, ಅಲ್ಲಿಗೆ ಕಳಿಸ್ತೀನಿ ನಿನ್ನ. Yay!